ಹಾಯ್, ದಿಸ್ ಇಸ್ ಶರಣ್ ಸ್ಪೀಕಿಂಗ್. ನನ್ನ ಗಾಡಿ ತೊಗೊಂಡು 3 ತಿಂಗಳಾಯಿತು. ಈ 3 ತಿಂಗಳಲ್ಲಿ ನಾನು ಒಂದೂ ಲಾಂಗ್ ಡ್ರೈವ್ ಹೋಗಿಲ್ಲ. ಯಾಕಂದರೆ ನಂದು ಗಾಡಿದು ಫಸ್ಟ್ ಸರ್ವಿಸ್ ಆಗಿರಲಿಲ್ಲ. ನನ್ನ ಗಾಡಿದು ಫಸ್ಟ್ ಸರ್ವಿಸ್ ಬಂದುಬಿಟ್ಟು 500 ಕಿಲೋಮೀಟ್ರಿಗಿತ್ತು. 500 ಕಿಲೋಮೀಟ್ರಿಗೆ ನಾನು ಮೊನ್ನೆ ಫಸ್ಟ್ ಸರ್ವಿಸ್ ಮಾಡಿಸಿದೆ. ಸೆಕೆಂಡ್ ಸರ್ವಿಸ್ ಬಂದುಬಿಟ್ಟು 5000 ಕಿಲೋಮೀಟ್ರಿಗಿದೆ. ಹಾಗಾಗಿ ಇವಾಗ ನಾನು ಲಾಂಗ್ ಡ್ರೈವ್ ಪ್ಲ್ಯಾನ್ಗಳು ಮಾಡ್ಕೋಬೋದು. ಅದಕ್ಕಾಗಿ ನಾನು ನನ್ನ ಫ್ರೆಂಡು ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದೇ ಎಲ್ಲಿ ಹೋಗೋದು ಅಂದರೆ ನಮ್ಮ ಪಕ್ಕದ ಮನೆ ದೊಡ್ಡಮ್ಮ ಮನೆ, ಅಂದರೆ ತಮಿಳ್ನಾಡು. ಡೀಸೆಲಾ ಪೆಟ್ರೋಲಾ? ಪೆಟ್ರೋಲ್ ಬಂಕಲ್ಲಿ ಯಾವಾಗಲೂ ಸ್ವಲ್ಪ ಅಲರ್ಟ್ ಆಗಿರಬೇಕು, ಅದಕ್ಕಾಗಿ ಕೇಳಿದೆ. ಅಂತೂ ನಂದು ನನ್ನ ಫ್ರೆಂಡ್ದು ಲಾಂಗ್ ಜರ್ನಿ ಶುರುವಾಯಿತು. ಬೆಳಗ್ಗೆ ಬೇಗ ಬಿಡಬೇಕಾಗಿತ್ತು, ಬಟ್ ನಾವು ಲೇಟಾಗಿ ಬಿಟ್ಟಿದ್ದೆ ಬೆಳಗ್ಗೆ 10 ಗಂಟೆಗೆ. ಹಂಗಾಗಿ ತುಂಬ ಬಿಸಿಲಿತ್ತು. ಆದರೂ ಪರವಾಗಿಲ್ಲ, ಹೊಸ ಗಾಡಿ, ಜರ್ನಿ ಚೆನ್ನಾಗಿತ್ತು. ಅಂತೂ ತಮಿಳ್ನಾಡು ಕೃಷ್ಣಗಿರಿ ರೀಚ್ ಮಾಡಿಬಿಟ್ವಿ. ಈ ತಮಿಳ್ನಾಡಲ್ಲಿ ತುಂಬ ಅಟ್ರಾಕ್ಷನ್ ಅಂದರೆ ಈ ಬ್ಯಾನರ್ಗಳಂತ ಹೇಳ್ಬೋದು. ಈಗ ರಾಜಕೀಯ ಬ್ಯಾನರ್ಗಳಾಗಿರ್ಬೋದು, ಸಿನಿಮಾ ಬ್ಯಾನರ್ಗಳಾಗಿರ್ಬೋದು, ತುಂಬ ಡಿಸೈನಾಗಿ ಮಾಡ್ತಾರಲ್ಲ ಇಲ್ಲಿ ಜನ. ಯಾರನ್ನಾದರೂ ಅಡ್ರೆಸ್ ಕೇಳಿ ನಾವು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರ ರಿಯಾಕ್ಷನೇ ಚೇಂಜ್ ಆಗಿಬಿಡುತ್ತೆ. ಎಷ್ಟೊಂದು ಜನ ಮಾತಾಡಲ್ಲ, ಕೋಪ ಮಾಡ್ಕೊಂಡ್ಬಿಡ್ತಾರೆ.